ಇವತ್ತಿನ ಪಬ್ಲಿಕ್ ಹೀರೋಗಳು ಕಲಬುರಗಿಯಿಂದ ಬಂದಿದ್ದಾರೆ. ಅಬ್ಬಾ ನನಗೆ ಭಾಳ ಖುಷಿ ಆಯ್ತಪ್ಪ, ನನಗೆ ಕಲಬುರಗಿಯಿಂದ ಬಂದಿದ್ದಾರೆ ಇವರೆಲ್ಲ. ಕೇಳಬೇಕು ಇವ್ರು ನಮ್ಮನ್ನು ಏನು ಕರೀತಾರೋ, ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಡಿಸ್ಟ್ರಿಕ್ಟ್ ಅದು, ಅವ್ರ ಪ್ರಕಾರ ನಾವು ಟೆರರಿಸ್ಟ್ಗಳು. ನಮ್ಮ ಹತ್ರಕ್ಕೆ ಪಾಪ ಇವ್ರು ಬಂದುಬಿಟ್ಟಿದ್ದಾರೆ. ಈಗ ನಾವು ಇವ್ರಿಗೆ ಏನು ಮಾಡಬೇಕು? ಗುಂಡೊಡ್ದು ಸಾಯಿಸ್ಬೇಕಾ, ಡೈಲಿ ಚುಚಿ ಸಾಯಿಸ್ಬೇಕಾ? ಅವ್ರ ದೃಷ್ಟಿಯಲ್ಲಿ ಹಂಗಿರ್ಬೋದು ಸರ್, ಜನರ ದೃಷ್ಟಿಯಲ್ಲಿ ಹಂಗಿರಲ್ಲ. ಅದಕ್ಕೆ ಇವ್ರನ್ನ ತಂದಿರೋದು, ಅವ್ರನ್ನ ತಂದಿಲ್ಲ ನೋಡಿ. ಕಲಬುರಗಿ ಜಿಲ್ಲೆ ಬರೀ ತೊಗರಿ ಕಣ ಅಂತ ಮಾತ್ರ ಪ್ರಸಿದ್ಧಿಯಲ್ಲ, ಈ ನೆಲ ಐತಿಹಾಸಿಕ ಶಿಲ್ಪಕಲೆಗೂ ಖ್ಯಾತಿ ಪಡೆದಿದೆ. ಇದರ ಮಹತ್ವ ಅರಿಯದ ಇಲ್ಲಿನ ಜನರಿಂದಾಗಿ ಸುಂದರ ಶಿಲ್ಪಕಲೆಯ ಅನೇಕ ದೇವಾಲಯಗಳನ್ನ ಪಾಳು ಬೀಳಲು ಬಿಟ್ಟಿದ್ದಾರೆ. ಆದರೆ ಕಲಬುರಗಿಯ ಪ್ರಜ್ಞಾವಂತ ಯುವಕರು ತಮ್ಮದೇ ಒಂದು ತಂಡವನ್ನ ರಚಿಸಿ ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಒಂದೊಂದು ದೇವಸ್ಥಾನಕ್ಕೆ ಕಾಯಕಲ್ಪ ನೀಡುತ್ತಿದ್ದಾರೆ. ದಿನವಿಡೀ ಕೆಲಸ ಮಾಡಿ ದೇವಾಲಯದ ಗತ ವೈಭವವನ್ನ ಮರುಕಳಿಸುತ್ತಿದ್ದಾರೆ. ಈ ತಂಡದಲ್ಲಿ ವೈದ್ಯರು, ಸರ್ಕಾರಿ ನೌಕರರು, ಖಾಸಗಿ ಕಂಪನಿಗಳ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವವರು ಕೂಡ ಇದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ದೇವಸ್ಥಾನ ಮತ್ತು ಪುಷ್ಕರಣಿ ಮತ್ತೆ 15ರಿಂದ 20 ಗುಡಿಗಳು ಸ್ವಚ್ಛತಾ ಮಾಡ್ತಾನೆ ಬಂದಿದ್ದೀವಿ. ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ರವಿವಾರ ಒಂದೊಂದು ಕಡೆ ಎಲ್ಲ ರೀತಿಯಿಂದ ಕೆಲಸ ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ಒಂದು ಮಾತಿಲ್ಲ. ಸದ್ಯ ಈ ತಂಡ ಕಲಬುರಗಿಯ ಅತನೂರ, ಮರಗುತ್ತಿ, ಕಾಳಗಿ, ಗೊಬ್ಬರ ಗ್ರಾಮ ಸೇರಿದಂತೆ ಸುತ್ತಮುತ್ತ 30ಕ್ಕೂ ಹೆಚ್ಚು ಅವಸಾನದಲ್ಲಿದ್ದಂತಹ ದೇವಸ್ಥಾನ ಹಾಗೂ ಹಲವು ಪುಷ್ಕರಣಿಗಳನ್ನ ಸ್ವಚ್ಛ ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ತಾವೇ ಹಣ ಹಾಕಿಕೊಂಡು ಈ ಕಾಯಕದಲ್ಲಿ ನಿರತರಾಗಿದ್ದಾರೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಹೆಲ್ಪ್ ಕೊಟ್ಟರೆ ಇನ್ನೂ ಎಫಿಷಿಯೆಂಟ್ ಆಗಿ ನಾವು ಇದು ಎಲ್ಲ ಕಂಪ್ಲೀಟ್ ಮಾಡ್ಬೋದು. ನಾವು ಎಲ್ಲರೂ ಏನು ತಿಳ್ಕೊಂಡಿದ್ದೀವಿ, ಟೂರಿಸಂ ಅಂದ್ರೆ ಹೊರಗೆ ಹೋಗಬೇಕು ಕಲಬುರಗಿಯಿಂದ, ಇಲ್ಲ ಬೇಕಾಗಿಲ್ಲ, ಇಲ್ಲಿ ದುನಿಯಾದಿದ್ದಾವೆ, ನಾವು ಬಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಅದು ಪ್ರವಾಸೋದ್ಯಮ ಇಲಾಖೆ ಅಥವಾ ಸರ್ಕಾರ ಒಂದಿಷ್ಟು ಹಣ ಸಹಾಯ ಮಾಡಿದ್ರೆ ಇಲ್ಲಿನ ಅನೇಕ ಐತಿಹಾಸಿಕ ಶಿಲ್ಪಕಲೆಯನ್ನ ಉಳಿಸುತ್ತೇವೆ ಅಂತಿದ್ದಾರೆ ಈ ತಂಡದ ಸದಸ್ಯರು. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ನಾಗನಾಥ್ ವೈದ್ಯರು ನನ್ನ ಜೊತೆ ಇದ್ದಾರೆ. ತಮಗೆ ನಮಸ್ಕಾರ ಮತ್ತು ಸ್ವಾಗತ. ಇನ್ನು ಬಸವರಾಜ್ BSc ವಿದ್ಯಾರ್ಥಿ, ನಾಗರಾಜ್ ಸರ್ಕಾರಿ ನೌಕರರು, ಇಬ್ಬರು ನನ್ನ ಜೊತೆ ಇದ್ದಾರೆ. ನಿಮಗೂ ಕೂಡ ಸ್ವಾಗತ. ಮೂವರಿಗೂ ಕೇಳಿಸ್ತಿದೆ ತಾನೇ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಡಾಕ್ಟರ್ ನಾಗನಾಥ್ ಕೇಳಿಸ್ತಿದ್ಯಾ ನಿಮಗೆ? ಮತ್ತೇನು ರೀ ಮೌನವಾಗಿದ್ದೀರಿ? ಹಾಂ, ಡಬಲ್ ಸರಿ ಹೇಳ್ಬೇಕಾ ಹೆಂಗೆ? ಈಗ ಕೇಳಿಸ್ತು ಸರ್. ಹಾಂ, ಈಗ ಕೇಳಿಸ್ತು ಸರ್. ಹಾಂ, ಓಕೆ. ಈಗ ಒಂದೇನಾಗಿದೆ, ನಮಗೆ ಪ್ರಾಬ್ಲಮ್ ಆಗಿದೆ. ಈಗ ಒಂದು ವಿರಾಮ ಉಳ್ಕೊಂಬಿಟ್ಟಿದೆ, ಅದು ತೊಗೊಂಬಿಟ್ಟು ಬಂದು ಮಾತಾಡೋಣವಾ? ಸರಿ ಸರ್. ಪರವಾಗಿಲ್ವಾ? ಓಕೆ ಸರ್. ನೀವು ಜೋರ ಮಾತಾಡ್ಬೇಕ್ರಿ. ಓಕೆ, ಕ್ವಿಕ್ಕಾಗಿ ಮಾತಾಡೋಣ. ಇವತ್ತು ಸ್ವಲ್ಪ ತಡ ಆಗ್ಬಿಟ್ಟಿದೆ, ಆದರೂ ಮಾತಾಡಲೇಬೇಕು ನಾವು. ಓಕೆ, ಡಾಕ್ಟರ್ ನಾಗನಾಥ್ ನಮಸ್ಕಾರ. ನಮಸ್ಕಾರ ಸರ್. ಇನ್ನು ಬಸವರಾಜ್ ಮತ್ತು ನಾಗರಾಜ್ ಇಬ್ಬರು ಸರ್ಕಾರಿ ನೌಕರಿದ್ದಾರೆ. ಓಕೆ, ಡಾಕ್ಟರ್ ನಾಗನಾಥ್, ಎಸ್ ಸರ್. ಡಾಕ್ಟರ್ ಅಂದರೆ ಮೆಡಿಕಲ್ ಡಾಕ್ಟ್ರಾ? ಹೌದು ಸರ್, ಆಯುರ್ವೇದಿಕ್ BAMS. ನಿಮಗೂ ಗುಲ್ಬರ್ಗದ ಈಗ ಇದಕ್ಕೂ ಏನು ಸಂಬಂಧ ಸರ್? ನಾನು ಹುಟ್ಟು ಬೆಳೆದಿದ್ದು ಕಲಬುರಗಿಯಲ್ಲಿ ಸರ್. ಹಾಂ, ಈಗ ನಾನು ಇವಾಗಲೂ ಇರೋದು ಕಲಬುರಗಿಯಲ್ಲಿ ಸರ್. ಅಂದರೆ ಮುಂಚೆ ಎಲ್ಲ ಇಲ್ಲಿ ಬೆಂಗಳೂರು, ಮಂಗಳೂರಲ್ಲೆಲ್ಲ ವರ್ಕ್ ಮಾಡಿದ್ದೆ. ಈಗ ಲಾಸ್ಟ್ 2.5 years ಅಲ್ಲಿ ಹೋಗಿ ರೀಸೆಟ್ಲ್ ಆಗಿ. ಸರಿ ಡಾಕ್ಟ್ರೇ, ಯಾಕೆ ಸ್ಟಾರ್ಟ್ ಆಯ್ತಿದು ಸರ್? ಆ್ಯಕ್ಚುಲಿ ನಾವು ಅಲ್ಲಿ ಒಂದು ದೇವಸ್ಥಾನ ನೋಡಿದ್ವಿ ಸರ್. ಸ್ಟಾರ್ಟಿಂಗಲ್ಲಿ ದೇವಸ್ಥಾನ ನೋಡಿದಾಗ ಅಲ್ಲಿ ಒಳ್ಳೆಯ ಶಿಲಾಬಾಲಿಕೆಗಳು, ಆಮೇಲೆ ಈ ನಾವು ಇದನ್ನ ಬೇಲೂರು, ಐಹೊಳೆ ಅಂತಲ್ಲೆಲ್ಲ ನೋಡ್ತೀವಲ್ಲ ಸರ್, ಆ ಥರ ದರ್ಪಣ ಸುಂದರಿ ಎಲ್ಲ ಶಿಲಾಬಾಲಿಕೆಗಳಿದ್ವು. ನಾನು ಮುಂಚೆ ಎಲ್ಲ ನೋಡಿದ್ದು ಬರೀ ಈ ಕಡೆ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಅಲ್ಲಿ ಆ ಸೈಡ್ ಮಾತ್ರ ನೋಡಿದ್ದೆ. ಫಸ್ಟ್ ಟೈಮ್ ನಾನು ಅಲ್ಲಿ ನೋಡಿದ್ದು ಚಿಂಚನ್ಸೂರು ಮಹೇಶ್ವರ ದೇವಸ್ಥಾನದಲ್ಲಿ. ಹಂಗಾಗಿ ಸ್ಟಾರ್ಟ್ ಮಾಡಿಸಿದ್ರಾ? ಹಾಂ, ಅದು ನೋಡಿದ ತಕ್ಷಣ ಒಬ್ಬರೇ ಮಾಡಿದ್ರಾ? ಇಲ್ಲ ಸರ್, ಫಸ್ಟ್ ನಾನು ಇದರಲ್ಲಿ ವಾಟ್ಸಪ್ ಇದರಲ್ಲಿ ಹಾಕಿದ್ವಿ. ಹಾಕಿದ ತಕ್ಷಣ ಒಬ್ರು ಅದನ್ನ ಅಂದ್ರೆ ಫಸ್ಟ್ ಟೈಮ್ ಕೊಂಡ್ರಿ ವಾಟ್ಸಪ್ ಇಂಥ ಕೆಲಸಕ್ಕೂ ಯೂಸ್ ಮಾಡ್ರು, ಒಳ್ಳೆಯವ್ರು ನೋಡಿದ್ ನಾನು. ವಾ, ಆಮೇಲೆ ಅದು ಆ ದುಸ್ಥಿತಿಯನ್ನ ಹಾಕಿದ್ವಿ. ಈ ಒಂದು ವಾರ ಟೈಮ್ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ರ? ಇಲ್ಲ ಸರ್, 1 ವಾರ 2 ವಾರ ಟೈಮ್ ತಗೋತು ಸರ್. ನಾವು ಈ ಡೇಟಿಗೆ ಅದನ್ನ ಶ್ರಮದಾನ ಮಾಡೋಣ ಅಲ್ಲಿ ಅಂತ ಹೇಳ್ಬಿಟ್ಟು ಬಂದ್ರ? ಹಾ ಸರ್, ಸ್ಟಾರ್ಟಿಂಗ್ ನನಗೆ ಕ್ರಿಕೆಟ್ ಮ್ಯಾಚ್ ಇರ್ಲಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಅದಕ್ಕೆ ಬಂದಿರ್ತಾರೆ ಮೋಸ್ಟ್ಲಿ ಎಲ್ರು. ಅಂದ್ರೆ ಇದು ಆ ಶಿಲ್ಪಕಲೆಯನ್ನ ಮೇನ್ ನಾನು ಒಳ್ಳೆ ಫೋಟೋಗ್ರಫಿ ಮಾಡ್ಬಿಟ್ಟು ಈ ತರದಿದೆ, ಇದ್ರ ಮೇಲೆ ಈ ತರ ಗಿಡಗಳೆಲ್ಲ ಬೆಳೆದಿದ್ದಾವೆ. ಓಕೆ, ವೆರಿ ಗುಡ್. ನೀವು ಕರೆದ್ಮೇಲೆ ಹುಡುಗರು ಬಂದ್ರು, ಅಷ್ಟೇ ಪಾಯಿಂಟ್ ಈಗ. ಎಸ್. ಓಕೆ, ಈಗ ಗಲ್ಬುರ್ಗಿ ಇಲ್ಲಿ ಬಸವರಾಜ್ ವಿದ್ಯಾರ್ಥಿ ಮತ್ತು ನಾಗರಾಜ್. ಬಸವರಾಜ್, ನೀವು ಯಾಕೆ ಹೋದ್ರಿ ಇದಕ್ಕೆ? BSc ಮಾಡ್ಕೊಂಡು ನೆಮ್ಮದಿಯಾಗಿರೋದು ಬಿಟ್ಟು ನಿಮಗೆ ಕೆಲಸವಿಲ್ವಾ? ಇಲ್ಲ ಸರ್, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕಂತ ಹೇಳಿ ಇದೆಲ್ಲ ನಮ್ಮ ನಾಗನಾಥ್ ಸರ್ ಎಲ್ಲ ಮಾಡ್ತಿರೋದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ.
ನಾಗನಾಥ್ ಸರ್ ಎಲ್ಲ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನೋಡಿದ್ಮೇಕಂದ್ರೆ ನಮ್ಮ ಸಂಸ್ಕೃತಿ ಈಗಾದ್ರೂ ಉಳಿಸ್ಬೋದು ಅಂತೇಳಿ ಇವ್ರ ಜೊತೆ ನಾನು ಇವ್ರ ತಂಡಕ್ಕೆ ಸೇರ್ಕೊಂಡು ಮಾಡ್ತಾ ಇದ್ದೀನಿ. ನಾಗರಾಜ್ ಸರ್ಕಾರಿ ನೌಕರರು ಏನ್ರಿ ಸರ್ ನಮಸ್ಕಾರ. ನಮಸ್ಕಾರ. ಜೋರಾಗಿ ಹೇಳ್ತೀರಲ್ಲಪ್ಪ. ಆಯ್ತು ಹೇಳಿಪ್ಪ. ಹೇಳಿ ಸರ್. ನಿಮ್ ಜೊತೆ ಮಾತಾಡ್ತಾ ಇದೀವಲ್ಲ ಮತ್ತಿಷ್ಟು ಖುಷಿ ಬರ್ತಾ ಇದೆ. ಏಯ್ ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಖುಷಿ ಕಂಡ್ರಿ. ರೀ ನೀವು ಯಾಕ್ರೆ ಖುಷಿ ಪಡ್ಬೇಕು? ಸರ್ಕಾರಿ ನೌಕರರು ಅಂದ್ರೆ ಏನು? ಯಾಕೆ ಹೋದ್ರಿ ಸರ್? ಸರ್ಕಾರಿ ನೌಕರರು ಅಂದ್ರೆ ಬರೀ ನಾವು ಸರ್ಕಾರ ನಮ್ಮ ಕೆಲಸ ಅಷ್ಟೇ ಸೀಮಿತ ಅಲ್ದೇನೆ ನಾವು ಮತ್ತೆ ದೇಶಕ್ಕೋಸ್ಕರ ಏನೋ ಒಂದು ಸೇವೆ ಮಾಡೋಣ ಅನ್ನೋ ಒಂದು ಧ್ಯೇಯ ಇದ್ದು ನಾವು ಒಂದ್ ಸಣ್ಣದ ಸೆಂಟೆನ್ಸ್ ಅಲ್ಲಿ ಹೇಳೋದು ಬಿಡ್ಬಿಟ್ಟು ಕತೆ ಹೇಳ್ತಾರೆ ಅವರು. ಸರ್ಕಾರಿ ಕೆಲಸ ಅಂದ್ರೆ ಏನು ಅಂದ್ರೆ ಏನ್ ಸರ್? ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ. ವಿಧಾನಸೌಧದಲ್ಲಿ ಬರ್ದಿಲ್ವಾ ಸರ್? ನಾನು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ಮುಗಿದೋಗ್ತಿತ್ತಲ್ಲ. ಹೌದೌದು ಸರ್. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ. ನಾವು ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ಕೋತಾನೆ ಹೋಗ್ತೀವಿ ಸರ್. ಅದ್ರ ಬಗ್ಗೆ ಏನು ಅಡ್ಡಿ ಇಲ್ಲ. ಬಹಳ ಖುಷಿ ಆಯ್ತು. ನಾಗನಾಥ್ ಡಾಕ್ಟ್ರೆ, ಇದಕ್ಕೆಲ್ಲ ಖರ್ಚು ಹೇಗೆ ಸರ್? ಆಕ್ಚುಲಿ ಖರ್ಚೇನಿಲ್ಲ ಸರ್. ಅಂದ್ರೆ ನಾವು ದೇವಸ್ಥಾನ ಕ್ಲೀನ್ ಮಾಡಕ್ ಹೋದಾಗ ಪಾಪ ನಮ್ ಬಸವರಾಜು ನಾಗರಾಜು ಇಂಥವ್ರೆಲ್ಲ ಪುಕ್ಕಟೆ ಬರ್ತಾರೆ ಕರೆಕ್ಟ್. ಬಟ್ ಖರ್ಚು ಆಗಲ್ವಾ? ಒಂದ್ ಲೈಟ ಕಾಫಿ ತಿಂಡಿ, ಒಂದೆರಡು ಇಡ್ಲಿ, ಊಟ ತಿಂಡಿಗೆ ಊರವ್ರು ಕೊಡ್ತಾರೆ ಸರ್. ಅಲ್ಲಿ ಏನಾದ್ರು ತಿಂಡಿ ಅದು ಕೊಟ್ರೆ ಅದನ್ನ ತಗೋತೀವಿ. ಹೋಗೋ ಬರೋ ಖರ್ಚು ನಾವೇ ಪೆಟ್ರೋಲ್ ಹಾಕೊಂಡು ಹೋಗ್ತೀವಿ ಸರ್. ಹೌದಾ? ಅಷ್ಟೇ ಸರ್. ಮತ್ತೆ ಈಗ ಸಹಾಯ ಬೇಕು ಅಂದಿದ್ ಏನಕ್ಕೆ ನಿಮಗೆ? ಒಬ್ಬರಿಂದ ಆಗೋದಲ್ಲ ಸರ್, ಅದು ಕಾಯಕಲ್ಪ. ಓಕೆ. ಅಲ್ಲ ಈಗ ಒಂದ್ಸರಿ ನೀವು ನೀಟ್ ಮಾಡಿ ಹೋಗ್ಬಿಡ್ತೀರಾ, ಅದನ್ನ ಮೇಂಟೈನ್ ಮಾಡೋದು ಯಾರು? ನೀವೇ ಹೋಗ್ತೀರಾ? ನಾಗರಾಜ್ ಏನ್ ಹೇಳಪ್ಪ? ಬಸವರಾಜ್ ಏನ್ ಹೇಳ? ಇಲ್ಲ ಸರ್, ಈಗ ಏನ್ ನಾವು ಸ್ವಚ್ಛ ಮಾಡ್ತಿದೀವಲ್ಲ ದೇವಸ್ಥಾನ ಅವ್ನ ಏನ್ ಮಾಡ್ಬೇಕಂತಂದ್ರೆ ಮುಜರಾಯಿ ಇಲಾಖೆದವರು ಒಂದ್ ಯಾವ್ದಾದ್ರು ಒಂದು ಕೇರ್ ತಗೊಂಡ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೋದಲ್ಲ ಅಂತ ನಮ್ಮದ್ ಲೆಕ್ಕ ಇದೆ. ಇಲ್ದಿದ್ರೆ ಮತ್ತೆ ಇನ್ 3 ವರ್ಷ ಕಳೆದ್ರೆ ಬೆಳ್ಕೊಂಡ್ ಬರ್ತದೆ ಅಂತೆಲ್ಲ. 1 ವರ್ಷದಲ್ಲೇ ಬರುತ್ತೆ ಸರ್. ಒಂದ್ ಮಳೆ ಮತ್ತೆ ನಾವೀಗ ಕಸ ಎಲ್ಲ ಕ್ಲೀನ್ ಮಾಡಿದೀವಿ, ಮತ್ತೆ ಒಂದ್ ಮಳೆ ಬಂತಂದ್ರೆ ಮತ್ತೆ ಕಸ ಬರುತ್ತೆ. ನಾವ್ ಮತ್ತೆ ಅದೇ ತೆಗಿಬೇಕಾದ್ರೆ ಅದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಐ ಅಗ್ರಿ ವಿತ್ ಯು. ರೈಟ್ ಪಾಯಿಂಟ್ ಅದು. ಎಷ್ಟು ಜನ ಇದ್ದೀರಪ್ಪ ನೀವು? ನಾಗರಾಜ್ ಎಷ್ಟು ಜನ ಇದ್ದೀರಿ ಒಟ್ಟು? ಅದೇನ್ರಿ ಆ ಸೀನ್ ನೋಡ್ತಾ ಇದ್ದೆ, ನೀವು ಅದ್ಯಾವ್ದೋ ಒಂದು ಕೋಟೆ ಕೊತ್ತಲದ ಯಾವ್ದೋ ಕ್ಲೀನ್ ಮಾಡ್ತಾ ಇದ್ದಿದ್ದು. ಒಳ್ಳೆ ಈ KGF ಫಿಲಮ್ ಅಲ್ಲಿ ಆ ಕೋಲಾರದ ಗೋಲ್ಡ್ ಮೈನ್ ಕೆಲಸ ಮಾಡ್ತಿರೋ ಟೈಪ್ ಕಾಣಿಸ್ತಿತ್ತಲ್ಲಪ್ಪ ಅದು. ಏನಿಲ್ಲ ಸರ್, ಕೋಲಾರ ದಣಿಗಿನಕಿನ ಹೆಚ್ಚಿಗೆ ಇದೆ ನಮ್ಮ ಕಲಬುರಗಿಯಲ್ಲಿ. ಅಲ್ರಿ ಕೋಲಾರಕಿನ ಹೆಚ್ಚಿಗೆ ಇದೆ ನಮ್ಮಲ್ಲಿ. ನಾನು ಕಲಬುರಗಿ ಹೇಳಿಲ್ಲ, ಸೀನ್ ಹಂಗಿತ್ತು. ಹಂಗಿತ್ತು. ಒಳ್ಳೆ ಆತರ ಸ್ಫೂರ್ತಿ ಇದೆ ಸರ್ ನಮ್ಮಲ್ಲಿ. ಒಗ್ಗಟ್ಟಲ್ಲಿ ಹೆಂಗಿದೆ ಅಂದ್ರೆ ಆ ಸ್ಫೂರ್ತಿ ಅದೊಂದು ಆ ಗುಡಿಗೆ ಹೋದ್ರಪ್ಲೆ ಅಲ್ಲಿರ್ತಕ್ಕಂಥ ಶಕ್ತಿ ನನಗೆ ನಮ್ಮ ನರನಾಡಿಗಳಲ್ಲೆಲ್ಲ ಬಂದ್ಬಿಡ್ತದೆ. ನಾವು ಕ್ಲೀನ್ ಮಾಡ್ಬೇಕು ಅಂತ ಇದಿಲ್ಲ, ಅಲ್ಲಿ ಹೋದ್ರಪ್ಲೆ ಶಕ್ತಿ ಹೊರ. ರೇ ನೀವು ಮಾತಾಡ್ತಿರೋದು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಇನ್ನೂ ಇಂಥ ಹುಡುಗರು ಇದ್ದೀರಲ್ಲ ನೀವುಗಳು ಅಂತ. ನೀವು ಪೆದ್ರು ಒಳ್ಳೆಯವರು ಮಾಡಕ್ಕಂತ ಇದೀವಿ, ಇನ್ನೂ ಮಾಡ್ತೀವಿ ಸರ್. ಆಯ್ತಪ್ಪ, ದಯವಿಟ್ಟು ಮಾಡ್ರಪ್ಪ. ಬೇಡ ಅಂತವ್ರು ಯಾರು? ನಿಮ್ಮಿಬ್ಬರನ್ನೇ ಹೀರೋ ಅಂತ ಹೇಳ್ತಿಲ್ಲ ನಾನು ಸರ್. ನಾವು ಇವಾಗ ನಿಮ್ಮ ಪರದೆ ಮುಂದಿದೀವಿ, ಬಟ್ ನಮ್ ಜೊತೆ ಪರದೆ ಹಿಂದೆ ಇದಾರಲ್ಲ ಅವರು ನಿಜವಾದ ಹೀರೋಗಳು. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಈ ಕೆಲವೊಂದು ಕಾರಣಗಳಿಂದ, ಯಾಕಂದ್ರೆ ಎಲ್ಲರೂ ಒಂದು ಒಗ್ಗಟ್ಟಿದ್ರೆ, ನಾಗರಾಜು ಬಸವರಾಜು ಹೀರೋ ಅಲ್ಲ, ಅವ್ರ ಜೊತೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋರೆಲ್ಲ ಹೀರೋಗಳು. ಇವರಿಬ್ರು ಸುಮ್ನೆ ಪೋಸ್ ಕೊಟ್ಟು ಜೀರೋ ಟೈಪ್ ಬಂದಿದ್ದಾರೆ ಅಷ್ಟೇ. ಹೇಳಕ್ಕಾಗತ್ತಾ? ಹಂಗೆ ಹೇಳಲ್ಲ. ಅವರು ಹೀರೋಗಳೇ, ಅವರು ಹೀರೋಗಳೇ ಪಾಪ. ಅವ್ರಿಗೂ ನಮಸ್ಕಾರ ಹೇಳಿದ್ದೀನಿ, ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತೆ ಇದೆಲ್ಲದಕ್ಕೂ ನಿಮಗೆ ಪ್ರೇರಣೆಯನ್ನ ಕೊಟ್ಟ ಡಾಕ್ಟ್ರೇ, ನಿಮ್ದು ಕೊನೆ ಮಾತು ಸರ್. ಇದು ಈ ಕಾರ್ಯಗಳು ಇನ್ನೂ ಜಾಸ್ತಿ ಆಗ್ತಾ ಇರಬೇಕು. ಏನಾಗಬೇಕು ಹೇಳಿ ಡಾಕ್ಟ್ರೇ ಕರೆಕ್ಟ್ ಆಗಿ? ಸರ್ ಆಕ್ಚುಲಿ ಇದು ಕಲಬುರಗಿಯನ್ನ ಐತಿಹಾಸಿಕ ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು. ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲೂ ಇಂಥ ಸುಮಾರು ಸಾವಿರಾರು ವರ್ಷಗಳಷ್ಟು ಪುರಾತನ ದೇವಾಲಯಗಳಿವೆ. ಎಲ್ಲಾ ದೇವಾಲಯಗಳಲ್ಲೂ ಒಳ್ಳೆ ಒಳ್ಳೆ ಕೆತ್ತನೆಗಳಿವೆ. ಇದಕ್ಕೆ ಒಂದು ಪ್ಲಾನ್ ಮಾಡಿ, ಒಂದು ನೋಟ್ ಮಾಡಿ, ಯಾವ್ಯಾವ್ದಿದೆ, ಎಷ್ಟೆಷ್ಟಿದೆ, ಒಂದು ತಾಲೂಕಾ ವೈಸ್ ಸಾಧ್ಯ ಆದ್ರೆ ಒಂದು ಸ್ಟಡಿ ಮಾಡಿ ಸರ್. 2000 ದೇವಸ್ಥಾನಗಳಿದೆ. ಅಲ್ಲ, ಎಷ್ಟಾದ್ರೂ ಇರಲಿ, ಎಲ್ಲಾನು ಮಾಡೋಕ್ಕಾಗದೇ ಇರ್ಬೋದು. ಅದರಲ್ಲಿ ಪ್ರಮುಖವಾದದ್ದವು ಮಾಡಲೇಬೇಕಾದ ಯಾವುದು ಅಂತ ಒಂದು ಪಟ್ಟಿ ಮಾಡಿದ್ದೀವಿ ಸರ್. ಅದಕ್ಕೊಂದು ನೋಟ್ ರೆಡಿ ಮಾಡಿ, ಅದರ ಐತಿಹ್ಯ ಮತ್ತು ಸ್ಥಳ ಮಹಿಮೆ ಎಲ್ಲ ಸೇರಿಸಿ
ಅದಕ್ಕೆ ಆವ್ರೇಜಲ್ಲಿ ಏನು ಮಾಡಬೇಕು, ಕಾರ್ಯಗಳೇನಾಗಬಹುದು ಅನ್ನೋದು ಒಂದು ಪಟ್ಟಿ ಮಾಡಿ, ಆಯಾಯ ಜಾಗದ ಒಂದು ಟಾಪ್ 20 ಈ ವರ್ಷಕ್ಕೆ ಅಂತ ಒಂದು ಪಟ್ಟಿ ಮಾಡಿ ಹೇಳ್ತೀನಿ. ನೋಡೋಣ ಹೆಂಗೆ ಸಹಾಯ ಮಾಡಿಸ್ಬೋದು ಹಂಗೆ ಮಾಡಿಸೋಣ ಸರ್. ಥ್ಯಾಂಕ್ ಯು ಸರ್. ಆಯ್ತಾ? ಎಸ್ ಸರ್. ಥ್ಯಾಂಕ್ ಯುನಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ನಾಗರಾಜ್ ಮಾಡ್ತಾ ಇದೀವಿ ಸರ್. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ 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 ಸರ್, ಮಾಡಿ ಹೇಳಿ ಸರ್. ಕರೆಕ್ಟಾಗಿ ಮಾಡಿ ಇಬ್ರುವೆ. ಅಮ್ಮ ಹಂಗೆ BSc ಕಡೆ ಸ್ವಲ್ಪ ಗಮನ ಕೊಡಪ್ಪ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್. ಏನಪ್ಪ ಬೇಗ ಹೇಳಮ್ಮ, ಮುಗಿದೋಯ್ತು ಟೈಮ್. ಓಕೆ ಸರ್, ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ತಕ್ಕೆ. ಸರ್ ಇವತ್ತು ನಾನು ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಕಲ್ಲು ನಾಡಿನ ಕಲಿಗಳು ಕಲಬುರಗಿಯಿಂದ. ಇದು ನಮ್ಮ ಆದ್ಯ ಕರ್ತವ್ಯ. ಬರೇ ನಾವು ದೇವಸ್ಥಾನವನ್ನು ಸ್ವಚ್ಛತೆ ಮಾಡೋದಲ್ಲದೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರ ಕನಸು ಕಂಡಂತ ಭವ್ಯ ಭಾರತವನ್ನ ಇಂದಿನ ಯುವಕರು ಮಾಡ್ರಿಪ್ಪ. ಯಾರು ಬೇಡ ಅಂದವರು ಇನ್ನೊಂದ್ಸರಿ ಪುರ್ಸೊತ್ತಾಗಿ ಸಿಕ್ಕಿದಾಗ ಡೀಟೈಲಾಗಿ ಕುತ್ಕೊಂಡು ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ತಕ್ಷಣಕ್ಕೆ ನಮ್ಮನ್ನು ಬಿಟ್ಬಿಟ್ರೆ ನಾವು ಟೆರರಿಸ್ಟ್ಗಳ ಮೇಲೆ ಗೋಲ್ಡ್ ಹೊಡೆದು ಬಿಡ್ತೀವಿ. ಗೊತ್ತಾ? ಯಾರು ಹೇಳಿದ್ದದನ್ನ? ಯಾರ್ರೀ ಹೇಳಿದ್ದ? ಗೊತ್ತಿಲ್ವಾ? ಮಾಧ್ಯಮದವ್ರು ಟೆರರಿಸ್ಟ್ಗಳಂತ ಹೇಳಿದ್ಯಾರೋ? ಯಾರು ಸರ್? ಮಾಧ್ಯಮದವ್ರು ಟೆರರಿಸ್ಟ್ಗಳು ಅಂತ ಹೇಳಿದ್ಯಾರೋ? ಪ್ರಿಯಾಂಕ ಖರ್ಗೆ. ಇನ್ನು ಎಕ್ಸಾಂಪಲ್ ಕರೆಕ್ಟ್ ಕೊಡ್ಬೇಕು ಕ್ವಶನ್ ಎಲ್ಲ ಮಕ್ಕಳಿಗೂ. ಮಾಧ್ಯಮದವರು ಟೆರರಿಸ್ಟ್ಗಳು ಹೇಳಿದವರು ಯಾರು? ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಪ್ರಿಯಾಂಕ ಖರ್ಗೆ ಅಂತ ಎಲ್ಲ ಕೊಡ್ಬೇಕು. ಮಕ್ಕಳು ಟಿಕ್ ಹಾಕ್ಬೇಕು. ಆಯ್ತಾ? ಓಕೆ, ಥ್ಯಾಂಕ್ ಯು ಇಬ್ಬರಿಗೂ. ಮತ್ತೆ ಡಾಕ್ಟ್ರೆ, ಸೋ ನೈಸ್ ಆಫ್ ಯು, ವಂಡರ್ಫುಲ್ ಎಫರ್ಟ್. ಮುಂದುವರಿಸಿ, ವಿ ವಿಲ್ ಸಪೋರ್ಟ್ ಇಟ್. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿಸ್ತೀನಿ. ಓಕೆನಾ? ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು.